ಆಗಸ್ಟ್ 21 ಗುರುವಾರದಂದು ಗುರುಪುಷ್ಯಮಿ ಯೋಗ ಕೂಡಿ ಬಂದಿದೆ. ಈ ದಿನ ಮನೆಗೆ ಈ ವಸ್ತುಗಳನ್ನು ಕೊಂಡು ತಂದರೆ ವರ್ಷ ಪೂರ್ತಿ ಮನೆಯಲ್ಲಿ ಬಂಗಾರ, ಹಣ, ಸಂಪತ್ತು ತುಂಬಿ ತುಳುಕುತ್ತದೆ. ನಕ್ಷತ್ರಗಳ ರಾಜವೆಂದು ಕರೆಯುವ ಪುಷ್ಯಮಿ ನಕ್ಷತ್ರ ಬಂದಿರುವ ಈ ದಿನ ಯಾವೆಲ್ಲ ಕೆಲಸ ಮಾಡಿದರೆ ಜೀವನದಲ್ಲಿ ಸೋಲೇ ಇರುವುದಿಲ್ಲ ಎಂದು ಈಗ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 27 ನಕ್ಷತ್ರ ಪುಂಜಗಳಲ್ಲಿ ಪುಷ್ಯ ನಕ್ಷತ್ರವು 8ನೇ ನಕ್ಷತ್ರವಾಗಿದ್ದು ಅದನ್ನು ನಕ್ಷತ್ರ ಪುಂಜಗಳ ರಾಜ ಎಂದು ಕರೆಯಲಾಗುತ್ತದೆ. ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಕೂಡಿ ಬಂದರೆ ಅದನ್ನು ಗುರುಪುಷ್ಯ ಯೋಗದ ದಿನ ಎಂದು ಕರೆಯಲಾಗುತ್ತದೆ. ಪುಷ್ಯ ನಕ್ಷತ್ರದ ದೇವತೆ ಗುರು ಮತ್ತು ಅಧಿಪತಿ ಶನಿದೇವರು. ಈ ದಿನದಂದು ಗುರು ಹಾಗೂ ಶನಿದೇವರ ಆರಾಧನೆ ಮಾಡಿಕೊಳ್ಳಬೇಕು. ಗುರು ಪುಷ್ಯ ಯೋಗದ ಸಮಯದಲ್ಲಿ ಮಾಡಿದ ಕೆಲಸ ಅಥವಾ ಖರೀದಿಸಿದ ವಸ್ತುಗಳು ಅಕ್ಷಯ ಫಲವನ್ನು ನೀಡುತ್ತವೆ ಎಂದು ನಂಬಲಾಗುತ್ತದೆ. ಈ ದಿನ ಮನೆಗೆ ಬೆಳ್ಳಿ, ಬಂಗಾರವನ್ನು ಚೂರಾದರೂ ತರಬೇಕು ಅಥವಾ ಮನೆಯಲ್ಲಿದ್ದ ಬಂಗಾರ ಹಾಗೂ ಬೆಳ್ಳಿಯನ್ನು ಒಂದು ಸಲ ಮಹಾಲಕ್ಷ್ಮೀ ದೇವಿ ಮುಂದಿಟ್ಟು ಪೂಜಿಸಿ ನಂತರ ಎತ್ತಿಟ್ಟುಕೊಳ್ಳಿ. ಮನೆಗೆ ಬಂಗಾರ, ಬೆಳ್ಳಿ ತರಲು ಸಾಧ್ಯವಾಗದಿದ್ದರೆ ಒಂದೇ ಒಂದು ಅರಿಶಿನ ಕೊಂಬನ್ನು ತಂದರೂ ತುಂಬಾ ಒಳ್ಳೆಯದು. ಗುರುಪುಷ್ಯ ಯೋಗದ ದಿನ ಮನೆಗೆ ದೇವರ ಫೋಟೋ, ಚಿಕ್ಕ ವಿಗ್ರಹಗಳು, ಮಂಗಳಕರ ವಸ್ತುಗಳು ಮನೆಗೆ ಮರೆಯದೆ ತನ್ನಿ. ಮನೆಯಲ್ಲಿ ತುಳಸಿ ಗಿಡ ಇಲ್ಲವೆಂದರೆ ಈ ದಿನ ಮನೆಗೆ ತನ್ನಿ. ಅರಿಶಿನ, ಕುಂಕುಮ, ಹೊಸ ಪೊರಕೆ, ಶಂಖ, ಕವಡೆ, ದೇವರ ಮಣೆ, ದೀಪದ ಬತ್ತಿಗಳು, ಗೆಜ್ಜೆ ವಸ್ತ್ರ ಈ ರೀತಿಯ ವಸ್ತುಗಳನ್ನು ಮನೆಗೆ ತರಬಹುದು. ಈ ದಿನ ಒಂದು ಅರಳಿ ಎಲೆಯ ಮೇಲೆ ನಿಮ್ಮ ಕೋರಿಕೆಗಳನ್ನು ಬರೆದು ದೇವರ ಮುಂದಿಟ್ಟು ಪೂಜಿಸಿದರೆ ಅತಿ ಬೇಗನೆ ಆ ಕೋರಿಕೆ ನೆರವೇರುತ್ತದೆ. ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ಆಸೆ ಅಥವಾ ಕೋರಿಕೆ ಇದ್ದೇ ಇರುತ್ತದೆ. ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ, ಸ್ನಾನದ ನೀರಿಗೆ ಅರಿಶಿನ ಬೆರೆಸಿ ಸ್ನಾನ ಮಾಡಿ. ನಂತರ ಅರಳಿ ವೃಕ್ಷದ ಕೆಳಗೆ ಬಿದ್ದಿರುವ ಒಂದು ಎಲೆಯನ್ನು ಮನೆಗೆ ತಂದು ನೀರಿನಿಂದ ಒಮ್ಮೆ ತೊಳೆದು ಅದರ ಮೇಲೆ ಗಂಧದಿಂದ ನಿಮ್ಮ ಹಣದ ಕೋರಿಕೆ ಇದ್ದರೆ ಹಣ, ವಿದ್ಯೆಯ ಕೋರಿಕೆ ಇದ್ದರೆ ವಿದ್ಯೆ, ವ್ಯಾಪಾರ ಚೆನ್ನಾಗಿ ಆಗ್ತಿಲ್ಲ ಅಂದರೆ ವ್ಯಾಪಾರ, ಮದುವೆ, ಸಂತಾನ ಯಾವುದೇ ಕೋರಿಕೆಯ ಬಗ್ಗೆ ಬರೆದು ಅದರ ಮೇಲೆ ಶ್ರೀಂ ಎಂದು ಬರೆದು ಪೂಜಿಸಬೇಕು. ಅರಳಿ ಮರದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ, ವಿಷ್ಣು ಜೊತೆ ದೇವತೆಗಳು ವಾಸವಿರುತ್ತಾರೆ. ಎಲೆಯನ್ನು ಕೋರಿಕೆ ಬರೆದು ದೇವರ ಮುಂದಿಟ್ಟು ಹಾಲು, ಹಣ್ಣು, ಬೆಲ್ಲವನ್ನು ನೈವೇದ್ಯವಾಗಿಡಿ. ಪೂಜೆಯ ಬಳಿಕ 1-2 ಗಂಟೆ ಆದ ಮೇಲೆ ಆ ಎಲೆಯನ್ನು ಮತ್ತೆ ಅರಳಿ ಮರದ ಬುಡದಲ್ಲಿ ಇಟ್ಟು ನಮಸ್ಕಾರ ಮಾಡಿ ಮನೆಗೆ ಬನ್ನಿ. ಈ ಒಂದು ಕೆಲಸ ಗುರುಪುಷ್ಯಮಿ ದಿನದಂದು ಮಾಡಿದರೆ ಸರ್ವ ಕೋರಿಕೆಗಳು ನೆರವೇರುವುದರ ಜೊತೆಗೆ ದೇವತೆಗಳ ಕೃಪೆ ಲಭಿಸುತ್ತದೆ. ನಿಮ್ಮೆಲ್ಲ ದಿನನಿತ್ಯದ ಕಷ್ಟಗಳಿಂದ ಮುಕ್ತಿ ದೊರೆತು ಸುಖ ಜೀವನವನ್ನು ಕಾಣಬಹುದು. ಇದರ ಜೊತೆಗೆ ನಾಳೆ ಗುರುವಾರದ ದಿನ ಹೊಸ ವ್ಯಾಪಾರ, ವ್ಯವಹಾರಗಳನ್ನು ಆರಂಭಿಸಬಹುದು. ಗೃಹ ಪ್ರವೇಶ ಮಾಡಲು ಅಥವಾ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಲು ಹಾಲು ಉಕ್ಕಿಸಬಹುದು. ಹೊಸ ವಾಹನ ಖರೀದಿ ಮಾಡುವ ಯೋಜನೆ ಇದ್ದರೆ ಗುರುಪುಷ್ಯಮಿ ಯೋಗದ ದಿನ ಆ ವಾಹನಕ್ಕೆ ಸ್ವಲ್ಪ ಹಣವನ್ನು ಕಟ್ಟಿ ಬುಕ್ ಮಾಡಿ ಬನ್ನಿ. ಅಥವಾ ವಾಹನ ಖರೀದಿ ಮಾಡಿ ಈ ದಿನವೇ ಪೂಜೆ ಮಾಡಿಸಿ ಮಹಾಲಕ್ಷ್ಮಿ ಸ್ವರೂಪವಾದ ವಾಹನದಿಂದ ನಿಮಗೆ ಅದೃಷ್ಟ ಕೂಡ ಕೂಡಿ ಬರುತ್ತದೆ. ಗುರುಪುಷ್ಯಮಿ ಯೋಗದ ದಿನ ಹೊಸ್ತಿಲ ಬಳಿ ದೀಪಗಳನ್ನು ಸಂಜೆ ಸಮಯದಲ್ಲಿ ಬೆಳಗಿಸಿ. ಮನೆಗೆ ಸಮೀಪವಿರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಗಿಡ, ಮರಗಳಿಗೆ ನೀರನ್ನು ಹಾಕಿ ಅಥವಾ ನಿಮ್ಮ ಕೈನಿಂದ ಸಸಿಗಳನ್ನು ನೆಡಬೇಕು. ಈ ದಿನ ಅನ್ನದಾನ, ಜಲದಾನ, ವಸ್ತ್ರದಾನ ಮಾಡಿದರೆ ಮತ್ತಷ್ಟು ದಾನಗಳನ್ನು ನೀಡಲು ಭಗವಂತ ನಿಮಗೆ ಶಕ್ತಿ ನೀಡುತ್ತಾನೆ. ಅಂದರೆ ಸಕಲ ಐಶ್ವರ್ಯಗಳನ್ನು ಕರುಣಿಸುತ್ತಾನೆ. ಮನೆಗೆ ಗುರುಪುಷ್ಯಮಿ ಯೋಗದ ದಿನ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಫ್ಯಾನ್ಗಳಂತಹ ವಸ್ತುಗಳನ್ನು ಈ ದಿನ ಖರೀದಿ ಮಾಡಿ ತರಬಹುದು. ಯಾವುದಾದರೂ ಹೊಸ ಕೆಲಸಕ್ಕೆ, ವ್ಯವಹಾರಗಳಿಗೆ, ಮಾತುಕತೆ ಆಡಲು ಅಥವಾ ಸಹಿ ಒಪ್ಪಂದಗಳನ್ನು ಮಾಡಲು ಈ ದಿನ ಸೂಕ್ತ ದಿನವಾಗಿದೆ. ಕನಕದಾರ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರ ಪಾರಾಯಣ, ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಸಕಲ ಸಂಪತ್ತು, ನೆಮ್ಮದಿಯನ್ನು ಕೊಟ್ಟು ಕರುಣಿಸು ತಾಯಿ ಎಂದು ಬೇಡಿಕೊಳ್ಳಿ. ಮಹಾಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ಹಾಲನ್ನು ನೈವೇದ್ಯವಾಗಿಡಿ. ಈ ದಿನ ಮನೆಗೆ ದೀಪಗಳನ್ನು ಖರೀದಿ ಮಾಡಿ ತಂದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಮಣ್ಣಿನ ದೀಪಗಳು ತುಂಬಾ ಶ್ರೇಷ್ಠ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. Thank you.